ನಮಸ್ಕಾರ ಸ್ನೇಹಿತರೆ. ಕ್ರಿಕೆಟ್ ಇತಿಹಾಸದಲ್ಲಿ ರಾವಲ್ಪಿಂಡಿ ಎಕ್ಸ್‌ಪ್ರೆಸ್ ಎಂದು ಖ್ಯಾತಿಯನ್ನು ಪಡೆದಿದ್ದಂತಹ ಶೋಯಿಬ್ ಅಖ್ತರ್ ಅವರು 2003ರಲ್ಲಿ ನಡೆದಂತಹ ಇಂಗ್ಲೆಂಡ್ ವಿರುದ್ಧದ ವಿಶ್ವಕಪ್ ಪಂದ್ಯದಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಗರಿಷ್ಠ ವೇಗದ ಬೌಲಿಂಗ್ ಮಾಡಿ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದರು. ಅದರ ವೇಗ ಎಷ್ಟಿತ್ತೆಂದರೆ ಸುಮಾರು 161.3 ಕಿಲೋಮೀಟರ್ ವೇಗವಾಗಿತ್ತು. ಸ್ನೇಹಿತರೆ, ಈ ಸಾಲಿಗೆ ನಮ್ಮ ಭಾರತದ ಯುವಕ ಮಯಾಂಕ್ ಯಾದವ್ ಅವರು ಸೇರಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಆದರೆ ಕ್ರಿಕೆಟ್ ಇತಿಹಾಸದಲ್ಲಿ ಎರಡನೇ ಅತ್ಯಂತ ವೇಗದ ಬೌಲರ್ ಎಂದು ಬ್ರೇಟ್ಲಿ ಅವರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಸುಮಾರು ಇವರು ಬ್ರಿಸ್ಬೇನ್ನಲ್ಲಿ ನಡೆದಂಥ ಪಂದ್ಯದ ಸಂದರ್ಭದಲ್ಲಿ ನ್ಯೂಜಿಲೆಂಡ್ ವಿರುದ್ಧ 161.1 ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗನ್ನು ಮಾಡಿದ್ದರು. ಹಾಗೆಯೇ ವಿಶ್ವದ ಮೂರನೇ ಅತ್ಯಂತ ವೇಗದ ಬೌಲರ್ ಎಂದು ಗುರುತಿಸಿಕೊಂಡಿರುವಂತಹ ಶಾನ್ ಟೈಟ್ ಅವರು ಆಸ್ಟ್ರೇಲಿಯಾದ ಮೂಲದವರು. ಶಾನ್ ಟೈಟ್ ಅವರು ಇಂಗ್ಲೆಂಡ್ ವಿರುದ್ಧ ಪಂದ್ಯದಲ್ಲಿ ವೃತ್ತಿ ಜೀವನದಲ್ಲಿ ಅತ್ಯಂತ ವೇಗದ ಬೌಲನ್ನು ಮಾಡಿ ಖ್ಯಾತಿಯನ್ನು ಗಳಿಸಿಕೊಂಡಿದ್ದರು. ಸುಮಾರು ಇಲ್ಲಿ ಈ ಸಂದರ್ಭಕ್ಕೆ ಎಷ್ಟು ವೇಗವಿತ್ತೆಂದರೆ 161.1 ಕಿಲೋಮೀಟರ್ ವೇಗವನ್ನು ಹೊಂದಿತ್ತು. ಇವರು ಸಾಕಷ್ಟು ಗಾಯದ ಕಾರಣಗಳಿಂದಾಗಿ ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಯಶಸ್ಸನ್ನು ಗಳಿಸಲು ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ಮಾರ್ಚ್ 31 ನಡೆದಂತಹ ಡೆಲ್ಲಿ ಕ್ಯಾಪಿಟಲ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಪಂದ್ಯದ ಸಂದರ್ಭದಲ್ಲಿ ಮಯಾಂಕ್ ಯಾದವ್ ಅವರು ಸುಮಾರು 155.8 ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗನ್ನು ಮಾಡಿದರು. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರವಾಗಿ ಆಡಿದಂತಹ ಮಯಾಂಕ್ ಯಾದವ್ ಅವರು ಕೇವಲ 21 ವರ್ಷದ ಯುವಕನಾಗಿದ್ದಾರೆ. ಇವರು ಸರಾಸರಿಯಾಗಿ 150 ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗನ್ನು ಮಾಡಿದ್ದಾರೆ ಆ ಪಂದ್ಯದಲ್ಲಿ. ಸ್ನೇಹಿತರೆ, ಇವರ ಒಂದು ಬೌಲಿಂಗ್ ವೇಗವನ್ನು ನೋಡಿ ಸಾಕಷ್ಟು ಹಿರಿಯ ಆಟಗಾರರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೆ ಇವರ ವೇಗವನ್ನು ಇನ್ನೂ ಹೆಚ್ಚಿಸಿಕೊಳ್ಳುವ ಸಾಧ್ಯತೆಗಳಿವೆ. ಡೆಲ್ಲಿ ಮೂಲದ ಈ ಯುವಕ ಜಗತ್ತಿನ ಅತ್ಯಂತ ವೇಗದ ಬೌಲರ್ಗಳ ಪಟ್ಟಿಯಲ್ಲಿ ಸೇರಿಕೊಳ್ಳುವರೆಂದು ಕಾಯ್ದು ನೋಡಬೇಕಾಗಿದೆ. ಇದು ಸ್ನೇಹಿತರೆ ಮಯಾಂಕ್ ಅಗರ್ವಾಲ್ ಅವರ ಕುರಿತಾದಂಥ ಒಂದು ಪುಟ್ಟ ವಿಷಯವಾಗಿತ್ತು.